श्रुतिस्मृतिपुराणानाम् आलयं करुणालयं नमामि भगवत्पाद शंकरं लोकशंकरं. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ, ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರರು ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 19ನೇ ಶ್ಲೋಕವನ್ನು ನಾವೀಗ ಅನುಭವಿಸಲಿದ್ದೀವಿ. ಶ್ಲೋಕ ಈ ಥರ ಇದೆ: ಕುಮಾರೇಶ ಸೂನೋ ಗುಹಸ್ಕಂದ ಸೇನಾಪತೆ ಶಕ್ತಿಪಾನೆ ಮಯೂರಾಧಿರೂಢ ಪುಲಿಂದಾತ್ಮಜಾಕಾಂತ ಭಕ್ತಾತಿಹಾರಿನ್ ಪ್ರಭೋತಾರಕಾರೆ ಸದಾ ರಕ್ಷ ಮಾಂ ತ್ವಂ. ಕುಮಾರ ಈಶ ಸೂನೋ ಗುಹ ಸ್ಕಂದ ಸೇನಾಪತೆ ಶಕ್ತಿಪಾಣೆ ಮಯೂರ ಆದಿರೂಢ ಪುಲಿಂದ ಆತ್ಮಜ ಕಾಂತ ಭಕ್ತ ಆರ್ತಿ ಹಾರಿನ್ ಪ್ರಭೋ ತಾರಕ ಅರೆ ಸದಾ ರಕ್ಷಮಾಂ ತ್ವಂ. ಇಲ್ಲಿಯವರೆಗೂ 19 ಶ್ಲೋಕಗಳಲ್ಲಿ ಎಲ್ಲಿನೂ ತನ್ನ ಕಾಯಿಲೆ ಬಗ್ಗೆ ಅದನ್ನು ವಾಸಿ ಮಾಡುವಂಥ ಶಂಕರರು ಕೇಳಿಲ್ಲ. ಗಣಪತಿ ಧ್ಯಾನ ಮಾಡಿದ್ರು, ಆಮೇಲೆ ಸ್ಥಳವನ್ನು ವಿವರಣೆ ಮಾಡಿದ್ರು, ಸುಬ್ರಹ್ಮಣ್ಯನ ವಿವಿಧ ಅಂಗಗಳನ್ನು ವಿವರಣೆ ಮಾಡಿದ್ರು, ಪರಮಶಿವನ ಕುಟುಂಬದ ಪರಿಚಯ ಮಾಡಿಸಿದ್ರು. ಆದರೂ ಕೂಡ ತನಗೆ ಏನು ಬೇಕು ಅನ್ನೋದು ಕೇಳಿಲ್ಲ. ಇದು ಒಂಥರ ನಮಗೆ ಸೂಚಕವಾಗಿ ಹೇಳ್ತಾ ಇದ್ದಾರೆ, ಯಾರ ಹತ್ರನೂ ಏನಾದರೂ ಒಂದು ಬೇಡಬೇಕಂದ್ರೆ ಹೋಗಿದ ತಕ್ಷಣ ಏನು ಬೇಡಬೇಕೋ ಅದನ್ನು ಕೇಳಬಾರ್ದಂತೆ. ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು, ವಾತಾವರಣ ನೋಡಬೇಕು, ಸಂದರ್ಭ ನೋಡಬೇಕು, ಸಮಯ ನೋಡಬೇಕು, ಆಮೇಲೆ ಕೇಳಬೇಕು. ಅದರಿಂದ ಇಷ್ಟು ಪೀಠಿಕೆಗಳು 19 ಶ್ಲೋಕಗಳಲ್ಲಿ ಬರೀ ಪೀಠಿಕೆನೆ. ಇನ್ನೇನು ಕೇಳಬೇಕು, ಒಂದು ಸಮಯ ಬಂತು, ಸಂದರ್ಭ ಕೂಡಿ ಬಂತು. ಅದಕ್ಕೆ ಮುಂಚಿತವಾಗಿ ಎಲ್ಲ ಒಂದು ಥರ ಒಳ್ಳೆಯದಾಗಲಿ ಅಂತ ಹೇಳಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಮನಸ್ಸನ್ನು ಸುಬ್ರಹ್ಮಣ್ಯನ ಚರಣಗಳಲ್ಲಿ ನೆಲೆಸಿ ಅವನ ವಿವಿಧ ನಾಮಗಳನ್ನು ಹೇಳಿ ಮುಂದಿನ ಶ್ಲೋಕದಿಂದ ಏನು ಉದ್ದೇಶಕ್ಕೋಸ್ಕರ ಬಂದಿದ್ದಾರೋ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೋಸ್ಕರ ಈ ಶ್ಲೋಕವನ್ನು ಸುಬ್ರಹ್ಮಣ್ಯ ನಾಮಾವಳಿ ಶ್ಲೋಕ. ಇದು ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತ ಪ್ರಾರ್ಥನಾ ಶ್ಲೋಕ. ನಮ್ಮ ಬೇಡಿಕೆಯನ್ನು ದೇವರಲ್ಲಿ ಮಂಡಿಸುವ ಮುಂಚೆ ಹೇಳಬೇಕಾದ ಶ್ಲೋಕ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಯಾವುದೇ ಒಂದು ಬೇಡಿಕೆ ನಮ್ಮದು ಇತ್ತು ಅಂದರೆ ಮುಖ್ಯವಾಗಿ ಸುಬ್ರಹ್ಮಣ್ಯನ ಹತ್ರ ಆ ಬೇಡಿಕೆಯನ್ನು ಮಂಡಿಸೋಕ್ಕೆ ಮುಂಚಿತವಾಗಿ ಈ ಶ್ಲೋಕವನ್ನು ಹೇಳಬೇಕು. ಇದು ಒಂದು ರಕ್ಷಣಾ ಶ್ಲೋಕ ಕೂಡ. ಕೊನೆಯ ಪಾದದಲ್ಲಿ ಬರುತ್ತದೆ: ಕುಮಾರೇಶ ಸೂನು. ಕುಮಾರ ನಿರಂತರವಾಗಿ ಬಾಲಕನಾಗಿರೋನು. ಈಶಸೂನು ಪರಮೇಶ್ವರನ ಪುತ್ರ. ಗುಹ ನಮ್ಮ ಹೃದಯ ಗುಹೆಯಲ್ಲಿ ಇರೋನು. ಸ್ಕಂದ ವೈರಿಗಳ ಬಲವನ್ನು ಕುಗ್ಗಿಸುವನು. ಸೇನಾಪತಿ ದೇವರ ಸೇನೆಗಳ ಅಧಿಪತಿ. ಶಕ್ತಿಪಾಣಿ ಕೈಯಲ್ಲಿ ಶಕ್ತಿಯಾಯುಧವನ್ನು ಧರಿಸಿರೋನು. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ. ಹಿಂದಿನಕ್ಕಿಂತ ಹಿಂದೆ ಶಕ್ತಿ ಬಗ್ಗೆ ನಾವು ಮಾತಾಡಿದ್ದೀವಿ. ಮಯೂರಾಧಿರೂಢ ಇದೆಲ್ಲ ನಾವು ಆಗಲೇ ನೋಡಿರುವಂಥ ನಾಮಗಳು.
ನವಿಲಿನ ಮೇಲೆ ಆರುಡನಾದವನು. ಪುಲಿಂದಾತ್ಮಜಾಕ ಅಂತ ಅಂದರೆ ಪುಲಿಂದ ಅಂದರೆ ಬೇಡರು, ಅವರ ಕುಲದಲ್ಲಿ ಬೆಳೆದ ಬಳ್ಳಿ ಎಂಬಾಕೆಯ ಪ್ರಿಯಕರ್ಣೆ. ಭಕ್ತಾತಿಹಾರಿ, ಭಕ್ತ ಆತಿಹಾರಿಣ್ ಅಂದರೆ ಭಕ್ತರುಗಳ ಸಂಕಟಗಳನ್ನು ನಿವಾರಣೆ ಮಾಡುವಂಥವನು. ಪ್ರಭು, ಎಲ್ಲರ ಪ್ರಭು. ಪ್ರಭು ಅಂದ್ರೆ ಸರ್ವೇಶ್ವರ ಅಂತ. ತಾರಕ ಅರೆ, ತಾರಕ ಅರೆ ಅಂದರೆ ತಾರಕನ ವೈರಿ, ತಾರಕ ಎಂಬ ಅಸುರನ ವೈರಿ, ಶತ್ರು. ಸದಾ ಯಾವಾಗಲೂ ರಕ್ಷಮಾಂತ್ವಂ, ನೀನು ನನ್ನನ್ನು ಕಾಪಾಡು. ಅದಕ್ಕೆ ಇದು ರಕ್ಷಣಾ ಸ್ತೋತ್ರ ಅಂತ ಹೇಳ್ತಾರೆ. ಕುಮಾರೇಶ ಸೂನು, ಶಿವನೇ ಕುಮಾರೇಶ. ಏಕೆಂದರೆ ಸ್ವಯಂ ಸದಾಶಿವನ ನೇತ್ರಾಗ್ನಿಯಿಂದ ಬಂದದ್ದು ಸುಬ್ರಹ್ಮಣ್ಯ. ಆ ಪರಮೇಶ್ವರನ ಪುತ್ರನಾದ್ದರಿಂದ ಹೇಗೆ ಶಿವನಿಗೆ ಮುಪ್ಪು ಅನ್ನೋದು ಇಲ್ಲವೋ ಅದೇ ಥರ ಅವನ ಒಂದು ಭಾಗವಾಗಿರುವಂಥ ಸುಬ್ರಹ್ಮಣ್ಯ ಕೂಡ ಸದಾ ಕುಮಾರನಾಗಿ ಇರುವನು. ಗುಹ ಅಂದರೆ ನಮ್ಮ ಹೃದಯ ಗುಹೆಯಲ್ಲಿ ವಾಸಿಸುವನು. ಶುದ್ಧವಾದ ಭಕ್ತಿ ಇರುವವರಿಗೆ ಆ ಗುಹೆಯಲ್ಲಿ ಪ್ರಕಾಶಮಾನವಾಗಿ ಕಾಣುವನು, ಇಲ್ಲ ಅಂದರೆ ഇരുಳಲ್ಲಿ ಇರುವನು. ಅಜ್ಞಾನಿಗಳಿಗೆ ಅವನು ಕಾಣುವುದಿಲ್ಲ. ಸ್ಕಂದ, ಈ ಶಿವನ ತೇಜಸ್ಸು 6 ಕಿಡಿಗಳಾಗಿ ಬಂದು ಶರವಣ ತಟಾಕದಲ್ಲಿ 6 ತಾವರೆ ಪುಷ್ಪಗಳಲ್ಲಿ 6 ಮಗುವಾಗಿ ಬಂದು ಸೇರಿತು. ಅದನ್ನು ಪಾರ್ವತಿ ದೇವಿ ಒಂದಾಗಿಸಿ ಷಣ್ಮುಖ ಅಂತ, ಆ ಥರ ಒಂದು ಸ್ವರೂಪ ಆಗಿದ್ದಕ್ಕೆ ಸ್ಕಂದ ಅಂತ ಹೇಳಿದರು. ಇನ್ನೊಂದು ಸ್ಕಂದ ಅಂದರೆ ವೈರಿಗಳ ಬಲವನ್ನು ಕುಗ್ಗಿಸುವನು ಅಂತ ಹೇಳಿ ಆಗಲೇ ನೋಡಿದ್ವಿ. ಸೇನಾಪತಿ, ಸುರರ ಸೇನೆಗಳಿಗೆ ಇವನೇ ಅಧಿಪತಿ. ಅವರ ಜೊತೆ ಸೇರಿಕೊಂಡು ಅವನು ಅಸುರಾದಿಗಳನ್ನು ಗೆದ್ದನು. ಇದು ಒಂದು ಅರ್ಥ. ಸೇನಾ ಅಧಿಪತಿ ಅವನು, ಸೇನಾಪತೆ. ಇನ್ನೊಂದು ಅರ್ಥ ಏನಪ್ಪ ಅಂದರೆ ದೇವಸೇನಾಯ ಅವಳ ಪತಿ. ಆಗಲೇ ಬಳ್ಳಿ ದೇವಸೇನ ಇಬ್ಬರು ಸುಬ್ರಹ್ಮಣ್ಯನ ಪತ್ನಿಯರಂತ ಗೊತ್ತು. ಅದರಲ್ಲಿ ದೇವಸೇನ ಇಂದ್ರನಿಂದ ಬೆಳೆಸಲ್ಪಟ್ಲು, ಅವಳ ಪತಿ ಅಂತ ಹೇಳ್ತಾರೆ. ದೇವಸೇನಾಪತಿ. ಶಕ್ತಿಪಾಣಿ, ಶಕ್ತಿ ಅನ್ನುವ ಜ್ಞಾನ ಸ್ವರೂಪ ಆಯುಧವನ್ನು ಕೈಯಲ್ಲಿ ಧರಿಸಿರುವನು. ಮಯೂರಾಧಿರೂಢ, ಅಹಂಕಾರವನ್ನು ಅಡಗಿಸುವಂಥ ಒಂದು ಸೂಚನೆ. ನವಿಲ ಆರೂಢ ಅಂದರೆ ನವಿಲನ್ನು ವಾಹನವಾಗಿ ಇಟ್ಕೊಂಡಿರೋನು. ಪುಲಿಂದಾತ್ಮಜಾಕ ಅಂತ, ಇದು ಸಾಮಾಜಿಕ ಭೇದವನ್ನು ಮೀರಿದ ಆಧ್ಯಾತ್ಮ ಬಳ್ಳಿಯು ಸುಂದರವಲ್ಲಿ ಬೇಡರ ಕುಲದಲ್ಲಿ ಅಂದರೆ ಪ್ರಕೃತಿಯ ಸನಾತನದಲ್ಲಿ ಬೆಳೆದವಳವಳು. ಸುಬ್ರಹ್ಮಣ್ಯ ಪ್ರೀತಿಗೆ ಪಾತ್ರರಾದವಳು. ಅವ ಕಾಂತ. ಇದರಿಂದ ಜಾತಿ ಭೇದವಿಲ್ಲದ ಭಕ್ತಿಯಲ್ಲಿ ಮಾತ್ರ ಪರಮನ ಪ್ರೀತಿ ಇರುವುದು. ಶುದ್ಧವಾದ ಪ್ರೀತಿ ಅಂದರೆ ಸಮಾಜದಲ್ಲಿ ಯಾವ ಮಟ್ಟದಲ್ಲಿ ಇದ್ದೀರಾ, ಯಾವ ಜಾತಿಯಲ್ಲಿ ಇದ್ದೀರಾ, ಇದೆಲ್ಲ ಯಾವುದು ನೋಡುವುದಿಲ್ಲ ಪರಮಾತ್ಮ. ಶುದ್ಧ ಪ್ರೀತಿ ಇದ್ದರೆ ಎಲ್ಲರನ್ನೂ ಅವನು ಸ್ವೀಕಾರ ಮಾಡ್ತಾನೆ. ಭಕ್ತಾತಿ ಹಾರಿನ್ ಅಂದರೆ ಭಕ್ತರಲ್ಲಿ ತನ್ನ ಭಕ್ತರ ಮನಸ್ಸಲ್ಲಿ ಇರುವಂಥ ತಾಪತ್ರಯಗಳನ್ನು ಹಾರಿನ್ ಅಂದರೆ ಹರ ಮಾಡುವನು ಅಂತ. ಅವರ ಪಾಪವನ್ನು ವಿಮೋಚನೆ ಮಾಡ್ತಾನೆ, ರೋಗಗಳನ್ನ ನಿವಾರಿಸ್ತಾನೆ, ದುಃಖವನ್ನು ಅಗಲಿಸ್ತಾನೆ, ಬಡತನವನ್ನು ದೂರ ಇಡ್ತಾನೆ. ಇದೆಲ್ಲ ಭಕ್ತರುಗಳ ಒಂದು ತಾಪತ್ರಯಗಳು, ಅದನ್ನು ನಿವಾರಿಸ್ತಾನೆ ಅಂತ. ತಾರಕ ಅರೆ, ತಾರಕನ ಶತ್ರು, ತಾರಕ ಎಂಬ ಅಸುರನ ಶತ್ರು. ಅವನು ಅಹಂಕಾರ, ಮಮಕಾರ, ಮೋಹ, ಕಾಮ, ಕ್ರೋಧ ಇವಕ್ಕೆಲ್ಲ ಒಂದು ರೂಪ ಅಂದರೆ ಅದು ತಾರಕ.
ಅವನನ್ನು ಸಂಹಾರ ಮಾಡಿ, ಅಂದರೆ ನಮ್ಮ ಆಂತರಿಕ ಅಸುರಾದಿಗಳನ್ನು ಅವನೇನು ಮಾಡ್ತಾನೆ, ಅಡಗಿಸ್ತಾನೆ. ಅಂದರೆ ಹೇ ಕುಮಾರಸ್ವಾಮಿ, ನೀನೇ ಸರ್ವವ್ಯಾಪಿ, ಹೃದಯ ಗುಹೆಯಲ್ಲಿರುವವನು, ಸ್ಕಂದಸ್ವಾಮಿ, ದೇವಸೇನಾಪತಿ, ನವಿಲಿನ ಮೇಲೆ ಕುಳಿತು ಪ್ರಕೃತಿಯ ಸರಳ ಪುತ್ರಿ ವಳ್ಳಿಯಲ್ಲಿ ಅನುರಾಕ್ತನಾಗಿರುವನು, ನೀನೇ ನನ್ನ ಸಂಕಟಗಳನ್ನು ನಿವಾರಿಸು, ತಾರಕನನ್ನು ನಿಗ್ರಹಿಸಿದಂತೆ ನನ್ನ ಅಜ್ಞಾನವೆಂಬ ತಾರಕಾಸುರನನ್ನು ನಿಲುಗಡೆ ಮಾಡು, ನನ್ನನ್ನು ಸದಾ ಕಾಪಾಡು. ಈ ಥರ ಬೇಡ್ಕೊತಾರೆ. ಅಂದರೆ ಸುಬ್ರಹ್ಮಣ್ಯನ ಹಲವಾರು ನಾಮಗಳನ್ನ ಹೇಳಿ ಒಂದೊಂದು ನಾಮಕ್ಕೂ ಒಂದು ವಿಶೇಷ ಇದೆ. ಕಾರ್ತಿಕೇಯ ಅಂದರೆ ಕಾರ್ತಿಕೇಯ ನಕ್ಷತ್ರದ ಕನ್ಯರಿಂದ ಬೆಳೆಸಲ್ಪಟ್ಟವನು. ಷಣ್ಮುಖ ಅಂದರೆ 6 ಮುಖ ಉಳ್ಳವನು. ಈ ಥರ ಶಕ್ತಿಪಾಣಿ ಅಂದರೆ ಶಕ್ತಿ ಆಯುಧವನ್ನು ಇಟ್ಕೊಂಡಿರೋನು. ಈ ಥರ ಹಲವಾರು ನಾಮಗಳಿದೆ. ನಾವು ಕೂಡ ಏನು ಮಾಡೋಣ, ಯಾವುದೇ ಪ್ರಾರ್ಥನೆ ಮಾಡುವಾಗ, ಯಾವುದೇ ದೇವರ ಪ್ರಾರ್ಥನೆ ಇರಲಿ, ಅದಕ್ಕೆ ಮುಂಚೆ ಈ ರಕ್ಷಣಾ ಶ್ಲೋಕವನ್ನು ಹೇಳಿ ಅನಂತರ ನಮ್ಮ ಬೇಡಿಕೆಯನ್ನು ಭಗವಂತನಂತ ಮಂಡಿಸೋಣ ಅಂತ. ನಮಸ್ಕಾರ.